ಕಾರ್ಯಗಳೇ ಪೆಂಡಿಂಗ್ ಆಗಿದ್ದಾವೆ. ಅಂದರೆ 12,500 ಕುಟುಂಬದಲ್ಲಿ 9,500 ಕುಟುಂಬಗಳು ಬರೀ ಕೂಲಿನಲ್ಲೇ ಆಧಾರಕ್ಕೆ ಬದುಕ್ತಾ ಇದ್ದಾರೆ. ಅವರೆಲ್ಲರಿಗೂ ಅನ್ನಭಾಗ್ಯ ಸಿಗ್ತಾ ಇದೆ ಅಂತ ಗ್ಯಾರಂಟಿ ಮಾಡಬೇಕು. ಅವರೆಲ್ಲರಿಗೂ ಭಾಗ್ಯಜ್ಯೋತಿ ಇದೆ ಅಂತ ಗ್ಯಾರಂಟಿ ಮಾಡಬೇಕು. ಅವರೆಲ್ಲರಿಗೂ ಗೃಹಲಕ್ಷ್ಮಿ ಸಿಗ್ತಾ ಇದೆ ಅಂತ ಗ್ಯಾರಂಟಿ ಆಗಬೇಕು. ಅಂದರೆ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇದೆ ಅಂತ ಖಾತ್ರಿ ಆಗಬೇಕು. ಏನಿದು ಹೇಗೆ ಬೇಕಾದ್ರೂ ನಡೆದು ನಡೀತಿ ತಿಳ್ಕೊಂಡಿದ್ದೀರಾ? ಸೊ ದಯಮಾಡಿ ಹುಣಸೂರು ಜಿಲ್ಲೆಯ ಘೋಷಿಸಿ ಆದಿವಾಸಿಗಳು ಇಲ್ಲಿ ಕ್ಷೇಮವಾಗಿ ಬದುಕೋಂಗೆ ಮಾಡಿ, ಅವ್ರಿಗೆ ಅರಣ್ಯ ಹಕ್ಕು ಸಿಗೋಂಗೆ ಮಾಡಿ, ಅವ್ರ ತಾಯಿನೆಲ್ಲ ಅವ್ರಿಗೆ ಸಿಗಬೇಕು. ಅವರು ದೇಶದ ಹಿತದೃಷ್ಟಿಯಿಂದ, ವನ್ಯಜೀವಿ ಹಿತದೃಷ್ಟಿಯಿಂದ ಅದನ್ನು ಅವರ ತಾಯ್ನಾಡನ್ನು ನೀವು ತಾಯಿ ನೆಲವನ್ನು ನ್ಯಾಷನಲ್ ಪ್ರಾಪರ್ಟಿಯಿಂದ ಘೋಷಣೆ ಮಾಡಿ ಅವ್ರನ್ನ ಹೊರಗೆ ತಳ್ಳಿ ಕೂಲಿ ಆಳುಗಳಾಗಿ ಮಾಡಿ ನೀವು ಅವ್ರನ್ನ ತಮಾಷೆ ಮಾಡ್ತಾಯಿದ್ದೀರಾ? ಅವ್ರಿಗೆ ಸ್ವತಂತ್ರ ಬೇಡವಾ? ನಮ್ಗೆ ಹೆಂಗೆ ಭಾರತೀಯರಿಗೆ ಭಾರತ ದೇಶ ಸ್ವತಂತ್ರ ಸಿಕ್ತು, ಅವ್ರಿಗೆ ಆದಿವಾಸಿಗಳಿಗೆ ಅವ್ರ ತಾಯಿ ನೆಲದ ಮೇಲೆ ಅವ್ರಿಗೆ ಹಕ್ಕವಿಲ್ವಾ? ಸೊ ದಯಮಾಡಿ ಈ ವಿಷಯಗಳನ್ನು ಗಂಭೀರ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದಿವಾಸಿಗಳದ ಪ್ರತ್ಯೇಕ ಸಭೆಯನ್ನು ಕರೆದು ಸಂಬಂಧಪಟ್ಟಂಥ MLAಗಳು, ಸಂಬಂಧಪಟ್ಟ ಆದಿವಾಸಿಯ 12-13 ಸಮುದಾಯದ ಪ್ರಮುಖರು, ಲೀಡರ್ಗಳು, IDP ಕೋಆರ್ಡಿನೇಟರ್ಗಳು, ಜಿಲ್ಲಾಧಿಕಾರಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳನ್ನ ಒಟ್ಟಾರೆ ಒಂದು ಸಭೆ ಕರೆದು ಚರ್ಚೆ ಮಾಡಿ ಅದಕ್ಕೊಂದು ರೂಪರೇಷೆಯನ್ನು ಹಾಕಬೇಕು. ಆದಿವಾಸಿ ಅಭಿವೃದ್ಧಿ ಮಾಡಲಿಲ್ಲ. ಆದಿವಾಸಿ ಅಭಿವೃದ್ಧಿ ಮಾಡಲಿಲ್ಲ. ನೀವು ಆದಿವಾಸಿ ನಿಗಮ ಮಾಡ್ತೀನಿ ಅಂತ ಹೇಳಿದ್ರಿ, ಕೈ ಬಿಟ್ಟಿದ್ದೀರಿ ಇನ್ನೂ. ಸೊ ಅಂದರೆ ಆದಿವಾಸಿಗಳನ್ನ ನೀವು ಮಲತಾಯಿ ಧೋರಣೆ ನೋಡ್ತಾ ಇದ್ದೀರಿ. ಇದು ಸರಿಯಲ್ಲ. ಆದಿವಾಸಿಗಳು ಕೂಡ ಭಾರತದ ಮುಖ್ಯ ಜನರು. ಅವರ ತಾಯಿನೆಲ ಭಾರತದ ಭಾಗ. ಅವ್ರ ತಾಯಿ ನೆಲವನ್ನು ನಾವು ಕಿತ್ಕೊಂಡು ಈಗ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ, ವನ್ಯಜೀವಿ ತಾಣ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ. ಇವ್ರಿಗೆ ಯಾವ ತಾಣ ಕೊಡ್ತೀರಿ? ವನ್ಯಜೀವಿ ಕಾಯ್ದೆಯಲ್ಲಿ ಬದಲಾವಣೆ ತನ್ನಿ. ವನ್ಯಜೀವಿ ಕಾಯ್ದೆಯಲ್ಲಿ ಬದಲಾವಣೆ ತಂದು ಅರಣ್ಯಗಳು, ಆದಿವಾಸಿಗಳು ಮತ್ತು ವನ್ಯಜೀವಿಗಳ ಆಶ್ರಯ ತಾಣಗಳು ಅಂತ ಘೋಷಣೆ ಮಾಡಿ. ಆಗ ಅವ್ರ ಹಕ್ಕನ್ನು ಉಳಿದಂಗೆ ಆಗುತ್ತೆ, ವನ್ಯಜೀವಿಗಳನ್ನು ರಕ್ಷಣೆ ಮಾಡಿದಂಗೆ ಆಗುತ್ತೆ, ಕಾಡನ್ನು ರಕ್ಷಣೆ ಮಾಡಿದಂಗೆ ಆಗುತ್ತೆ. ಎಲ್ಲ ಸರ್ಕಾರಿ ನೌಕರಿ ಎಲ್ಲ ಕಾದ್ಬಿಡ್ತಾರಾ? ಸೊ ಆದ್ದರಿಂದ ನೀವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡೋಕ್ಕೂ, ಒಂದು ಆದಿವಾಸಿಗಳ ಹಿತದೃಷ್ಟಿಯಿಂದ, ಪ್ರಕೃತಿ ಹಿತದೃಷ್ಟಿಯಿಂದ, ಹುಣಸೂರಿನ ಜನತೆ ಹಿತದೃಷ್ಟಿಯಿಂದ ನೀವು ಹುಣಸೂರು ಬಗ್ಗೆ ಮರುಚಿಂತನೆ ಮಾಡಬೇಕು. ಮತ್ತೊಮ್ಮೆ ಬಂದು ಏನೇನು ಲ್ಯಾಪ್ಸ್ ಆಗಿದೆ ಅದನ್ನೆಲ್ಲ ಸರಿಪಡ್ತೀನಿ ಅಂತ ಹೇಳಿ, ಮತ್ತು ಎಲ್ಲ ಪ್ರಮುಖವಾದ ಸಂಘ ಸಂಸ್ಥೆಗಳ ಪ್ರಮುಖರನ್ನ ಕರೆದು ಅವರೊಟ್ಟಿಗೆ ಸಭೆ ನಡೆಸಿ ಹುಣಸೂರು ತಾಲೂಕಿಗೆ ಏನೆಲ್ಲ ಆಗಬೇಕು, MLA, ಪ್ರೆಸಿಡೆಂಟ್ MLA ಎಲ್ಲರೂ ಸೇರಿಸಿ, MP ಸೇರಿಸಿ, ಹಳೆ MP ಸೇರಿಸಿ ಚರ್ಚೆ ಮಾಡಿ. ನಾವು ಹೇಳಿರೋದು ಎಲ್ಲ ಅಂಶಗಳನ್ನು ಚರ್ಚೆ ಮಾಡೋಣ ಅವತ್ತು. ದಯಮಾಡಿ ತಾವೇನೇ ಡೇಟ್ ನಿಗದಿಪಡಿಸಿ ಹುಣಸೂರಿಗೆ ಬಂದು ಚರ್ಚೆ ಮಾಡಿ ಮೀಟಿಂಗ್ ಫಿಕ್ಸ್ ಮಾಡಿ ಹೋಗಬೇಕು. ಇದು ತಮ್ಮ ಜವಾಬ್ದಾರಿ. ಇದನ್ನು ನಾನು ತಮ್ಮ ಗಮನಕ್ಕೆ ತರ್ತಾ, ಇದನ್ನು ತಾವು ಕೂಡಲೇ ಗಂಭೀರ ಪರಿಗಣಿಸಿದ್ದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ನಂಬ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.